ಗುಡಿ ಕಟ್ಟದೇನು ನೀರಲ್ಲಿ ಮೀನು, ಅಡಿ ಮುಟ್ಟದೇನು ಆರಾಧೆ ದಯ ಪಾಲಿಸು ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯ ಕರಿಸು. ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆರಾಧೆ ದಯ ಪಾಲಿಸು ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ನಾಟ್ಯ ಅನ್ನೋದು ನಾದಾಂತರಂಗ ತಾನೇ. ನಾದ ಅನ್ನೋದು ಭಾವಾಂತರಂಗ ತಾನೇ. ಶಿಲೆಯಿಂದ ತಾನೇ ಕನಕೇಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾರತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕದ ರಂಗಭೂಮಿ ತರ್ತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂಥ ಪಾತ್ರನು ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಹೇ ಶಾರದೆ ದಯ ಪಾಲಿಸು. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ ಭಕ್ತಿ ಯೋಗವನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಈ ದೇಶದಲ್ಲಿ ಅನುಭಾವಿಗಳು ಈ ದೇಶವನ್ನು ಆಧ್ಯಾತ್ಮಿಕವಾಗಿ ಶ್ರೀಮಂತ ಮಾಡಿದರು. ಹೇಗೆ ಒಂದು ನದಿ ಹರಿತಾ ಸಾವಿರಾರು ಕಿಲೋಮೀಟರ್ವರೆಗೆ ಭೂಮಿಯನ್ನು ಸಮೃದ್ಧಗೊಳಿಸ್ತದೆ, ಹಾಗೆ ಒಬ್ಬ ಮಹಾಪುರುಷ, ಹಾಗೆ ಒಬ್ಬ ಸಂತ ತನ್ನ ಜೀವನದ ಉದ್ದಕ್ಕೂ ಹರಿತಾ ಎಷ್ಟು ವರ್ಷಗಳ ಕಾಲ ಬದುಕ್ತಾನೆ, ಅಷ್ಟು ವರ್ಷಗಳವರೆಗೆ ಜನರ ಮನಸ್ಸನ್ನು ಅರಳಿಸುವಂಥ ಕಾರ್ಯವನ್ನು ಮಾಡ್ತಾನೆ. ಅವರಿಗೆ ನಾವು ಸಂತರು ಅಂತ ಕರೆಯೋದು. ಅವರ ಬದುಕೇ ನಮಗೊಂದು ಮಾದರಿ. ಮನುಷ್ಯನ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳು, ನೋವು, ನಲಿವುಗಳು ಎಲ್ಲವೂ ಬರ್ತಾವೆ. ಮನುಷ್ಯ ಹೇಳ್ತಾರೆ, ಹಳ್ಳಿ ಜನ ಹೇಳ್ತಿರ್ತಾರೆ, ನಡೆಯುವಂಥ ಮನುಷ್ಯ ಎಡುತ್ತಾನೆ ವಿನಃ ಕುತ್ತವ ಎಡುವುದಿಲ್ಲ. ಹಾಗೆ ಜೀವಂತಿರುವವನಿಗೆ ಕಷ್ಟಗಳೇ ಬರ್ತಾವೆ ವಿನಃ ಸತ್ತವನಿಗಲ್ಲ. ನಾವು ಜೀವಂತ ಇದರ ಅರ್ಥ ಏನು ಅಂದರೆ ನಮಗೆ ಕಷ್ಟಗಳು ಬರ್ತಿರಬೇಕು. ಕಷ್ಟಗಳಿಲ್ಲ, ನೋವಿಲ್ಲ, ನಲಿವಿಲ್ಲ ಅಂದರೆ ಈಗ ನಾವು ಈ ಲೋಕದೊಳಗಿಲ್ಲ, ಈ ಲೋಕವನ್ನು ಬಿಟ್ಟು ಹೋಗೇವಿ ಅಂತ ಅದರ ಅರ್ಥ. ಈ ಕಷ್ಟಗಳ ಮಧ್ಯದಲ್ಲಿಯೇ, ಈ ನೋವಿನ ಮಧ್ಯದಲ್ಲಿಯೇ ನಾವು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಬೇಕು. ಅದನ್ನು ನಾವು ಈ ಮಹಾಪುರುಷರ ಬದುಕಿನಿಂದ ನೋಡ್ತೀವಿ. ಎಷ್ಟು ಅದ್ಭುತವಾಗಿ ಅವರು ಬದುಕ್ತಾರೆ. ಅದು ನಮಗೊಂದು ದಾರಿ ಇದ್ದ ಹಾಗೆ. ಈ ಜಗತ್ತಿನಲ್ಲಿ ನಾವು ಅನೇಕ ಸಲ ದಾರಿಯನ್ನು ತಪ್ಪುತ್ತೀವಿ. ಸ್ವಾಭಾವಿಕ ಅದು. ಈ 100 ವರ್ಷದ ಬದುಕ ಅಷ್ಟು ಸರಳ ಅಲ್ಲ. ಎಷ್ಟೋ ಹೆಜ್ಜೆಗಳನ್ನು ಇಡಬೇಕಾಗ್ತದೆ, ಯಾರ್ದೋ ಪ್ರಭಾವ ಆಗ್ತದೆ, ಎಷ್ಟೋ ತಿರುವುಗಳು ಬರ್ತಾವ, ಮುರುವುಗಳು ಬರ್ತಾವ. ಇವುಗಳನ್ನೆಲ್ಲ ದಾಟಿ ನಾವು ಸಾಗುವರದೆ. ಸುಮ್ಮನೆ ಹೀಗೆ ಇಲ್ಲಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಎಷ್ಟೋ ಸಲ ದಾರಿ ತಪ್ಪುತ್ತದೆ.
ಇನ್ನು ಇಷ್ಟು ಸುದೀರ್ಘವಾದ ಬದುಕಿನಲ್ಲಿ ದಾರಿ ತಪ್ಪುವುದಿಲ್ಲೇನೋ? ದಾರಿ ತಪ್ಪುತ್ತದೆ. ಆದರೆ ಆ ತಪ್ಪುವುದು ದಾರಿಯನ್ನು ಮತ್ತೆ ಮತ್ತೆ ತಪ್ಪುವುದಿಲ್ಲ. ಮತ್ತೆ ಮತ್ತೆ ತಪ್ಪಬಾರದು. ನಾವು ಸುಧಾರಿಸಿಕೊಳ್ಳಬೇಕು. ಮತ್ತು ಏನೊಂದು ಮಹಾಪುರುಷರದೊಂದು ದಾರಿ ಅದಲ್ಲ, ಅದಕ್ಕೆ ಹೆದ್ದಾರಿ. ಆ ಹೆದ್ದಾರಿಯಲ್ಲಿ ನಾವು ಹೋಗಬೇಕು. ಹೆದ್ದಾರಿಯಲ್ಲಿ ಹೋದಿವಿ ಅಂದರೆ ದಾರಿ ತಪ್ಪುವುದಿಲ್ಲ. ಆಗ ಭಾರತೀಯರದು ಆಧ್ಯಾತ್ಮಿಕ ಹೆದ್ದಾರಿ. ಇದು ಭಕ್ತಿಯ ಮಹಾಮಾರ್ಗ. ಈ ಭಕ್ತಿಯ ಮಹಾಮಾರ್ಗದಲ್ಲಿ ಯಾವ ಮನುಷ್ಯ ನಡಿತಾನ ಆತ ತನ್ನ ಗುರಿಯನ್ನು ಸರಳವಾಗಿ ತಲುಪ್ತಾನೆ. ಆತ ತನ್ನ ಅಂತಿಮ ನಿಲುವನ್ನು ಸರಳವಾಗಿ ಪಡೆದುಕೊಳ್ತಾನೆ. ಹೆದ್ದಾರಿಯಲ್ಲಿ ನಾವು ನಡಿಬೇಕು, ಕಾಲ್ದಾರಿಯಲ್ಲೆಲ್ಲ. ಹಾಗೆ ಈ ಭಕ್ತಿಯ ದಾರಿ ಅಂದರೆ ಇದು ಹೆದ್ದಾರಿ ಇದ್ದ ಹಾಗೆ. ಆ ದಾರಿಯಲ್ಲಿ ಅನೇಕ ಮಹಾಪುರುಷರು ನಡೆದು ಹೋಗಿದ್ದಾರೆ. ಅವರಿಗೆ ನಾವು ಭಕ್ತರು ಅಂತ ಕರಿತೀವಿ. ಈಗ ಅರ್ಜುನಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಏನು ಅಂದರೆ, ಭಕ್ತರ ಲಕ್ಷಣಗಳು ಏನು ಅಂತ. ಭಕ್ತ ಹೇಗಿರ್ತಾನೋ? ನಾವು ಭಕ್ತಿ ಅಂದರೆ ಏನು ನೋಡಿದ್ವಿ. ಈಗ ಭಕ್ತ ಹೇಗಿರ್ತಾನ, ಅವನ ಲಕ್ಷಣ ಏನು ಅಂತ. ಆ ಭಕ್ತನ ಲಕ್ಷಣಗಳನ್ನು ಕುರಿತು 8 ಶ್ಲೋಕಗಳನ್ನು ಹೇಳಿದ್ದಾರೆ. ಸುಮಾರು ಒಂದು 38 ಲಕ್ಷಣಗಳನ್ನು ಹೇಳಿದ್ದಾರೆ. ಯಾರಲ್ಲಿ ಆ 38 ಲಕ್ಷಣಗಳಿರ್ತಾವ ಅವನಿಗೆ ಭಕ್ತ ಅಂತ ಕರಿಬೇಕು ಅಂತ ಅವ್ರು ಹೇಳ್ಯಾರ. ಮೊದಲನೇದು ಯಾವ ಲಕ್ಷಣ? ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀಯನ್. ಇವು ಲಕ್ಷಣಗಳು. ಮೊದಲನೇದು ಯಾವುದು ಅಂದರೆ ಅದ್ವೇಷ್ಟ ಸರ್ವಭೂತಾನಾಂ. ಸರ್ವಭೂತಾನಾಂ ಅಂದರೆ ಎಲ್ಲ ಭೂತಗಳಲ್ಲಿ, ಎಲ್ಲ ಜೀವಿಗಳಲ್ಲಿ. ಅದ್ವೇಷ್ಟ ಅಂದರೆ ದ್ವೇಷ ಇಲ್ಲದೆ ಇರುವುದು. ಇದು ಮೊದಲನೇ ಲಕ್ಷಣ. ಭಕ್ತ ಯಾರನ್ನೂ ಆತ ದ್ವೇಷಿಸುವುದಿಲ್ಲ, ಯಾರನ್ನೂ ಆತ ತಿರಸ್ಕರಿಸುವುದಿಲ್ಲ. ಇದು ಒಂದು ಲಕ್ಷಣ. ದ್ವೇಷಿಸುವುದು ಮತ್ತು ಸಿಟ್ಟಿಗೆ ಬರೋದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸಿಟ್ಟಿಗೆ ಬರಬಹುದು. ಸಿಟ್ಟು ಮತ್ತು ದ್ವೇಷ ಬಹಳ ಅಜಗಜಾಂತರ ವ್ಯತ್ಯಾಸ ಅದ. ಸಿಟ್ಟು ತಾತ್ಪೂರ್ತಿಕ ಇರ್ತದೆ, ಆದರೆ ದ್ವೇಷ ಜನ್ಮ ಜನ್ಮಾಂತರದಿಂದ ಇರ್ತದೆ. ಅಂತಿರ್ತಾರೆ ನೋಡ್ರಿ, ಏನು ಬೇಕಾದಾಗಲಿ ಅವನು ಬಿಡುವುದಿಲ್ಲ ಅಂತ. ಇದು ಒಂದು ಥರದ ದ್ವೇಷ ಇದು. ಇನ್ನು ಏನು ಬೇಕಾದ ಆಗಲಿ ನೋಡ್ತೀನಿ ಅನ್ನೋದ್ರಾಗ ಏನು ಅರ್ಥ ಅದ? ಇದೊಂದು ಜೀವನ ಹೋದ್ರೆ ಹೋಗಲಿ ಬಿಡುವುದಿಲ್ಲ ಅಂತ. ಮತ್ತು ಜೀವನ ಹೋದ ಬಳಿಕ ಏನು ನೋಡುವುದೇನದ? ಪ್ರಾಣ ಹೋದ್ರೆ ಚಿಂತಿಲ್ಲ, ಬಿಡುವುದಿಲ್ಲ. ಪ್ರಾಣ ಹೋದ ಬಳಿಕ ಏನು ಬಿಡುವುದದ, ಏನು ಹಿಡಿಯುವುದದ? ಹೀಗೆ ದ್ವೇಷ ಇರ್ತದಲ್ಲ, ಈ ದ್ವೇಷ ಸಾವಕಾಶವಾಗಿ ಅದು ಒಂದೊಂದು ರೂಪ ಪಡ್ಕೊಳ್ತಾ ಇರ್ತದೆ. ಭಾಷಾ ದ್ವೇಷ, ಜಾತಿಯ ದ್ವೇಷ, ಧರ್ಮದ ದ್ವೇಷ, ವೈಚಾರಿಕ ದ್ವೇಷ, ಬಹಳ ವಿಚಿತ್ರ ಇರ್ತದೆ ಅದು. ಈಗ ನೋಡ್ರಿ, ನಾವೆಲ್ಲರೂ ಕುಳ್ತೀವಲ್ಲ ಇಲ್ಲಿ, ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ ಹೀಗೆ ಕೆಲವರು ಬಯಸ್ತಾರೆ. ಎಲ್ಲರೂ ಗಂಧನ ಹಚ್ಕೊಳ್ಬೇಕು, ವಿಭೂತಿ ಹಚ್ಕೊಂಡವ್ರನ್ನ ಕಂಡ್ರೆ ಅವ್ರಿಗೆ ಆಗಿ ಬರೋದಿಲ್ಲ. ಎಲ್ಲರೂ ಟೊಪ್ಪಿಗೆನ ಹಾಕ್ಕೊಳ್ಬೇಕು, ರುಮಾಲು ಸುತ್ತಕೊಂಡವ್ರನ್ನ ಕಂಡ್ರೆ ಅವ್ರಿಗೆ ಆಗಿ ಬರೋದಿಲ್ಲ. ರುಮಾಲು ದ್ವೇಷಗಳವರು. ಅವರಿಗೆ ಪಾಪ ಅವ್ರಿಗೆ ರುಮಾಲು ಹಿಡಿಸ್ಯದ, ಅವ್ರು ರುಮಾಲು ಸುತ್ತ್ಯಾರ. ನಮಗೇನೂ ಹಿಡಿಸಿಲ್ಲ, ನಾವು ಖಾಲಿ ಇರ್ತೀವಿ, ಇರೋಣ. ಅವ್ರನ್ನ ಯಾಕೆ ದ್ವೇಷಿಸಬೇಕು? ಮತ್ತು ಎಲ್ಲ ಈ ಜಗತ್ತಿನಾಗ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಅದ ಏನು? ನಮ್ಮ ಶರೀರದಾಗನೇ ನಮ್ಮದು ಒಂದೇ ರೀತಿ ಇಲ್ಲ. 5 ಬೆರಳುಗಳು ಸಮವಾಗಿಲ್ಲ.
ನಮ್ಮ ಕೈ ಬೆರಳುಗಳೇ ಸಮ ಆಗಿಲ್ಲ, ಇನ್ನು ಜಗತ್ತನ್ನು ಏನು ನಮ್ಮ ವಿಚಾರದಂಗೆ ನಾವು ಮಾಡುವುದು? ಈ ಜಗತ್ತಿನಲ್ಲಿ ಎಲ್ಲರನ್ನ ತೃಪ್ತಪಡಿಸುವುದು ಯಾರಿಂದಲೂ ಆಗುವುದಿಲ್ಲ, ಮತ್ತು ಎಲ್ಲರೂ ನನ್ನ ಇಚ್ಛೆಯಂತೆ ನಡಿಬೇಕನ್ನುವುದನ್ನು ಎಂದೂ ಸಾಧ್ಯ ಇಲ್ಲ. ಸ್ವತಃ ದೇವರು ಬಂದರೂ ಸಹಿತ ಅದು ಸಾಧ್ಯ ಇಲ್ಲ. ಇನ್ನು ನಾ ಹೇಳ್ದಂಗೆ ನಡಿಬೇಕು, ನನ್ನನ್ನೇ ಇವರು ಅನುಸರಿಸಬೇಕು ಅನ್ನೋದು ಈ ಜಗತ್ತಿನಾಗದೊಂದು ಹುಚ್ಚುತನ ಅದು ಮನುಷ್ಯಂದು. ಎಷ್ಟು ಜನ ಅದಾರ ಅಷ್ಟು ವಿಚಾರಗಳಿರ್ತಾವೆ. ಒಂದೇ ಮನೆಯಲ್ಲಿ 4 ಜನ ಇದ್ದರು ಅಂದರೆ, ತಾಯಿ ತಂದೆ ಅವ್ರಿಗೊಂದು 2 ಜನ ಮಕ್ಕಳಿದ್ರು ಅಂದರೆ 4 ಜನರ ವಿಚಾರಗಳು ಬೇರೆ ಬೇರೆ ಇರ್ತಾವೆ. ತಂದೆ ಇವತ್ತು ಸೋಮವಾರ ಐತಿ ಹೋಗು ನಡಿ ಆಶ್ರಮಕ್ಕಂತಾನ, ಮಗ ಯಾವ ಸೋಮವಾರ ಅಂತಾನೆ. ಹೆಂಡತಿಗೆ ಸಿಹಿ ಹಿಡಿಸಿದ್ರೆ ಗಂಡನಿಗೆ ಹುಳಿ ಹಿಡಿಸ್ತದೆ. ಯಾವುದು ಒಂದೇ ಮನೆಯೊಳಗೆ ಸಮ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ಮನೆಯೊಳಗೆ 4 ಜನರ ವಿಚಾರಗಳನ್ನೇ ಕೂಡಿರಾಕ ಸಾಧ್ಯ ಇಲ್ಲ. ಇನ್ನು ಇಡೀ ಜಗತ್ತಿನ ಎಲ್ಲ ಜನರ ವಿಚಾರಗಳು ಒಂದಾಗಬೇಕಂದ್ರೆ ಎಂದು ಸಾಧ್ಯ ಅದ? ಮಾಡೋಣ, ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದು. ಆದರೆ ಗೊತ್ತಿರಬೇಕು, ನಾವು ಯಾರನ್ನೂ ದ್ವೇಷಿಸಬಾರ್ದು. ಒಂದು ಸಲ ಒಬ್ಬ ಭಕ್ತ, ಆತನ ಮನೆಗೆ ಒಬ್ಬ ನಾಸ್ತಿಕ ಬಂದ. ನಾಸ್ತಿಕ ಅಂದರೆ ದೇವರನ್ನು ಒಪ್ಪಿಕೊಳ್ಳಾರ್ದ. ಅವ ಎಂದೂ ದೇವರನ್ನು ಒಪ್ಪುತ್ತಿರಲಿಲ್ಲ, ಮತ್ತು ಯಾರು ದೇವರನ್ನು ಒಪ್ಪ್ಯಾರ ಅವ್ರನ್ನ ನಿಂದನಾ ಮಾಡ್ತಿದ್ದ. ಅವ ಬಂದ, ಯಾರ ಮನೆಗೆ ಬಂದ ಅಂದರೆ ಈ ಭಕ್ತನ ಮನೆಗೆ ಬಂದ. ಆ ನಾಸ್ತಿಕನಿಗೆ ಹಸಿವಾಗಿತ್ತು. ಈ ಭಕ್ತನ ಮನೆಗೆ ಸ್ವಲ್ಪ ಪ್ರಸಾದ ಅನ್ನ ಕೇಳಲಿಕ್ಕೆ ಬಂದ. ಈ ಭಕ್ತ ಏನು ನೋಡಿದಲ್ಲ, ಇವನಿಗೆ ಸಿಟ್ಟು ಬಂತು. ಇವು ದೇವ್ರನ್ನ ಒಪ್ಪುವುದಿಲ್ಲ, ದೇವರನ್ನು ಒಪ್ಪಿದವ್ರನ್ನೂ ಬೈತಾನ, ಇವನಿಗೆ ಯಾಕೆ ನಾ ಅನ್ನ ಕೊಡಬೇಕು ಅಂತ ತಿಳಿದು ಅವನಲ್ಲಿ ವಿಚಾರ. ಆತ ಏನೂ ಕೊಡಲಿಲ್ಲ, ಅವನನ್ನು ಬರಮಾಡಿಕೊಳ್ಳಿಲ್ಲ. ರಾತ್ರಿ ಭಕ್ತ ಮಲ್ಕೊಂಡಿದ್ದ. ಕನಸಿನಾಗ ದೇವರು ಪ್ರತ್ಯಕ್ಷನಾದ. ಆ ದೇವರು ಭಕ್ತನಿಗೆ ಹೇಳ್ತಾನೆ, ನೀನು ಇವತ್ತು ನಿಮ್ಮ ಮನೆಗೆ ಒಬ್ಬ ಬಂದಿದ್ದ, ಅವನನ್ನು ಹೊಳ್ಳಿ ಕಳಿಸಿದಿ, ದೇವರನ್ನು ಅವನು ಒಪ್ಪಿಕೊಳ್ಳೋದಿಲ್ಲ ಅಂಥೇಳಿ. ಆದ್ರೆ ನಾನು ಅವನು ಹುಟ್ಟಿಸೇನಿ, 60 ವರ್ಷ ನನ್ನನ್ನು ಅವ ಬೈದಾನ, ಆದ್ರೆ 60 ವರ್ಷ ಅವನಿಗೆ ಹೊಟ್ಟಿಗೆ ಹಾಕೋದನ್ನ ಬಿಟ್ಟಿಲ್ಲ ಅಂತ ಅವ ದೇವರು. ಅವನಿಗೆ 60 ವರ್ಷಗಳವರೆಗೆ ಹೊಟ್ಟಿಗೆ ಹಾಕಿದವನ ನಾನೇ ಅದಾನೆ, ಅವನನ್ನು ರಕ್ಷಣೆ ಮಾಡಿದವನೇ ನಾನೇ ಅದಾನೆ. ನೀ ಯಾಕೆ ಅಷ್ಟು ಮನಸ್ಸಿಗೆ ಹಚ್ಕೊಳ್ತಿ ಅಂತ ಭಕ್ತನಿಗೆ ಆತ ಹೇಳ್ತಾ. ನೋಡ್ರಿ ಹೇಗದ ಅದು. ಆದ್ದರಿಂದ ನಾವು ದ್ವೇಷ ಇಟ್ಕೊಳ್ಬಾರ್ದು. ಭಕ್ತ ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ. ಏನೋ ನಮಗೆ ಹಿಡಿಸಲಿಲ್ಲ ಅಂದರೆ ಬಿಟ್ಟು ಬಿಡೋಣ, ನಮಗೆ ಆಗಿ ಬರಲಿಲ್ಲ ಅಂದರೆ ಅದನ್ನು ದೂರ ಇಡೋಣ. ಆದ್ರೆ ಅದು ಈ ಜಗತ್ತಿನಾಗನೇ ಆ ವಸ್ತು ಇರಲೇಬಾರ್ದು ಅಂತ ನಾವು ಬಯಸಿದ್ವಿ ಅಂದರೆ ಹೆಂಗಾಗೋದು ಹೇಳ್ರಿ ನೋಡೋಣ. ಈಗೆಲ್ಲ ಯುದ್ಧಗಳು ನಡೆದಾವಲ್ಲ ಜಗತ್ತಿನಾಗ, ಆ ಎಲ್ಲ ಯುದ್ಧಗಳು ಎದಕ್ಕಾಗಿ ನಡೆದಾವ? ಧರ್ಮಕ್ಕಾಗಿಯೇ ಯುದ್ಧಗಳು ನಡೆದಾವ. ನಾ ಹೇಳುವಂಥ ಟೊಪ್ಪಿಗೆ ಹಾಕ್ಕೊಳ್ಬೇಕಂತೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ರುಮಾಲು ಸುತ್ತಕೊಡ್ರಿ ಅಂತೆ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಕಲೆಯನ್ನು ನಾಶ ಮಾಡಿದರು, ಎಷ್ಟೋ ಜನರನ್ನ ನಾಶ ಮಾಡ್ತಾ ಇದ್ದಾರೆ. ಈ ಜಗತ್ತನ್ನೆಲ್ಲ ಒಂದು ರಣಾಂಗಣ ಆಗಿ ಮಾಡಿದ್ದಾರೆ. ಬಂದೂಕನ್ನು ಮನುಷ್ಯ ಎದಕ್ಕೆ ತಯಾರು ಮಾಡ್ಯಾನ ಅಂದರೆ ಹೂವನ್ನು ತಯಾರು ಮಾಡೋಕೆ ತಯಾರು ಮಾಡಿಲ್ಲ. ಬಾಂಬ್ ಎದಕ್ಕೆ ಇಟ್ಕೊಂಡಾನ ಅಂದರೆ ಏನು ಅನ್ನ ನೀರ ತಯಾರು ಮಾಡಲಿಕ್ಕೆ ಬಾಂಬ್ ಇಟ್ಕೊಂಡಿಲ್ಲ. ಯಾರ ಅವನ ಮಾತು ಕೇಳೋದಿಲ್ಲ ಅವ್ರನ್ನ ಮುಗಿಸಾಕಿಟ್ಕೊಂಡಾನ. ಯಾರ ಅವ್ರಂಗ ಇರುವುದಿಲ್ಲ ಅವ್ರನ್ನ ಮುಗಿಸಾಕಿಟ್ಕೊಂಡಾನ. ಇದು ಎಂಥ ಮನುಷ್ಯತನ, ಜಾಣತನ ಇದು. ಇದು ಯಾವ ಜಾಣತನ? ನಾವು ನಮ್ಮದನ್ನು ಆಚರಿಸೋಣ, ಇನ್ನೊಬ್ಬರದನ್ನು ದ್ವೇಷಿಸುವುದು ಬೇಡ. ಅವರು ಅಷ್ಟೇ ಮಾಡಬೇಕು. ಮತ್ತು ಇದು ಬರೇ ಭಕ್ತರಿಗಾಗಿ ಅಷ್ಟೇ ಅಂತಲ್ಲ,
ಪಾಪ ಎಷ್ಟೋ ಜನ ಭಕ್ತರು ಈ ಹಿಂಸೆಯನ್ನು ತಾಳಲಾರದಕ್ಕಾಗಿಯೇ ಅವು ದೇಹ ಬಿಟ್ಟು. ಅವರು ಅದ್ವೇಷ್ಟಿಗಳಾಗಿದ್ದರು, ಆದರೆ ಉಳಿದವ್ರು ಕೆಲವರು ತಿಳ್ಕೊಳ್ಬೇಕಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅವರು ಅಹಿಂಸೆ ಕುರಿತು ಉಪದೇಶ ಮಾಡ್ತಿದ್ರಂತ. ಒಂದು ಹಾವ ಅವ್ರ ಉಪದೇಶವನ್ನು ಕೇಳಿತು. ಯಾರಿಗೂ ಹಿಂಸೆ ಮಾಡಬಾರ್ದು, ಯಾರಿಗೂ ಕಚ್ಚಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಅವ್ರು ಏನು ಉಪದೇಶ ಮಾಡ್ತಿದ್ರು, ಆ ಉಪದೇಶವನ್ನು ಈ ಹಾವು ಕೇಳಿಸ್ಕೊಂಡಿತ್ತು. ಅದು ಅಂತೂ ನಾನು ಎಷ್ಟು ತೊಂದರೆ ಮಾಡ್ತೀನಿ ಜನರಿಗೆ, ನಾನು ಕಚ್ಚಿದೆ ಅಂದರೆ ಅವ್ರ ಪ್ರಾಣನೇ ಕಳ್ಕೊಳ್ತಾರೆ, ಇನ್ನು ಮುಂದೆ ಕಚ್ಚೋದು ಬೇಡ, ಅವ್ರಿಗೆ ಏನೂ ಮಾಡೋದು ಬೇಡ ಅಂತ ಅದು ನಿರ್ಧಾರ ಮಾಡಿತ್ತು ಹಾವ. ಅಲ್ಲೇ ಅರಣ್ಯದಾಗಿತ್ತು. ಒಂದು ದಿವಸ ಇವರು ದನ ಕಾಯು 4 ಹುಡುಗರು ಹೋದರು. ದೊಡ್ಡ ಹಾವ ಅಲ್ಲೇ ಗಿಡದ ಕೆಳಗೆ ಇತ್ತು. ಇವರು ದೂರಿಂದ ಮೊದಲು ನೋಡಿದರು, ಭಯಪಟ್ಟರು. ಹಾಗೆ ಸಮೀಪ ಹೋದರು, ಹಾವು ಏನೂ ಮಾಡವಲ್ದು. ಇವ್ರಿಗೆ ಮತ್ತೊಂದಿಷ್ಟು ಧೈರ್ಯ ಬಂತು. ಮುಂದೆ ಹೋದರು, ಹಿಡಿದ್ರೂ ಏನೂ ಮಾಡವಲ್ದು. ಆನಂತರ ಇವರು ದನಕಾಯಿ ಹುಡುಗರು ಸುಮ್ಮನೆ ಯಾಕೆ ಕೂಡ್ತಾರೆ, ಇನ್ನದನ್ನು ಕೊಳ್ಳಾಗ ಹಾಕೊಳ್ಳೋರು. ಅದನ್ನು ಹಂಗೆ ಹಿಡಿದು ಹಿಂಗೆ ಹಿಡಿದು ಹೊಡೋದು ಬಡೋದು ಎಲ್ಲ ಮಾಡಿ ಮತ್ತು ಸಾಯಂಕಾಲ ತನಕ ಮೆತ್ತಗಾಗಿ ಹೋಗಿತ್ತು ಹಾವ. ಅದು ಪರಮಹಂಸರಿಗೆ ಕೇಳ್ತದು, ನೋಡ್ರಿ ನಿಮ್ಮ ಯಾರನ್ನೂ ಏನೂ ತೊಂದರೆ ಕೊಡಬಾರ್ದಂತ ಕೇಳಿದ್ರಲ್ಲ, ಹಿಂಗೆ ಮಾಡ್ಯಾರ ನೋಡ್ರಿ ಅಂತ. ಅವಾಗ ಅವರು ಹೇಳಿದ್ರಂತ, ನೋಡು ನೀನು ಕಚ್ಚೋದನ್ನು ಬಿಟ್ಟದಿ ಅದು ಸರಿ, ಆದರೆ ಹೊಡ್ಯಾಕೆ ಬಂದಾಗ ಬುಸ್ಗುಡರೇ ಬೇಕಲ್ಲ, ಅಷ್ಟರೇ ಮಾಡಬೇಕಾಗಿತ್ತಲ್ಲ ಅಂತ. ಅಷ್ಟಕ್ಕರೆ ಅವರು ನೋಡಿ ಸುಮ್ಮ ಇರ್ತಿದ್ರು. ನೀ ಪೂರ್ತಿನ ಹಿಂಗೆ ಆದಿ ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗೋದು ಹೆಂಗೆ? ಅವ್ರಿಗೇನು ಪಾಪ ಅವ್ರಿಗೆ. ಆದ್ದರಿಂದ ಎಲ್ಲರೂ ಪಾಲಿಸಬೇಕು. ಅದ್ವೇಷ್ಟ ಅಂದರೆ ಕೆಲವ್ರಿಗೆ ಅಷ್ಟೇ ಅದ್ವೇಷ್ಟ, ಉಳಿದವ್ರು ಮತ್ತು ನಾವು ಹೆಂಗೆ ಬೇಕಾದಂಗೆ ಮಾಡ್ತೀವಿ ಅಂದ್ರೆ ಹಂಗಿಲ್ಲ. ಎಲ್ಲರೂ ಅದನ್ನು ಪಾಲಿಸಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಮಾಜದವರು ಎಲ್ಲರೂ ಅದ್ವೇಷ್ಟಿಗಳಾಗಬೇಕು. ಇದು ಮೊದಲನೇದು ಭಕ್ತನ ಲಕ್ಷಣ. ಏನು ಅಂದರೆ ಅದ್ವೇಷ್ಟ ಸರ್ವಭೂತಾನಾಂ. ಮತ್ತು ಬರೇ ಮನುಷ್ಯರಷ್ಟೇ ಅಲ್ಲ, ಮನುಷ್ಯಂದೇನು ಮನುಷ್ಯರಿಗೆ ಅಷ್ಟೇ ಹಿಂಸೆ ಮಾಡೋದು ಬೇಡ ಅಂತಾನೆ, ಮತ್ತು ಜೀವಿಗಳಿಗೆ ಸರ್ವಭೂತಾನಾಂ, ಎಲ್ಲ ಜೀವಿಗಳಿಗೂ, ಯಾವ ಜೀವಿಗಳಲ್ಲಿನೂ ದ್ವೇಷ ಮಾಡಬಾರ್ದು, ಯಾವ ಜೀವಿಗಳನ್ನೂ ಹಿಂಸಿಸಬಾರ್ದು, ಅದು ಅದ್ವೇಷ್ಟ. ಇದು ಮೊದಲನೇದು. ಎರಡನೇದು ಮೈತ್ರ ಅಂದರೆ ನಾವು ಈ ಜಗತ್ತಿಗೆ ಮಿತ್ರರಾಗಿರೋದು, ಶತ್ರುಗಳಾಗಿರೋದಲ್ಲ. ನಾವು ಈ ಜಗತ್ತಿಗೆ ಗೆಳೆಯರಾಗಿರುವುದು, ವೈರಿಗಳಾಗಿ ಅಲ್ಲ. ವೈರತ್ವವನ್ನು ಮನಸ್ಸಿನಾಗಿ ಇಟ್ಟುಕೊಳ್ಬಾರ್ದು, ಮಿತ್ರತ್ವವನ್ನು ಇರಬೇಕು. ವೈರಿಗಳಾಗಿ ಜಗತ್ತಿನಾಗಿ ಎಷ್ಟು ದಿವಸ ಅಂತ ಬದುಕೋದು? ನಮಗೆ ಯಾರು ವೈರಿಗಳು? ನಮ್ಮ ಮನಸ್ಸೇ ನಮಗೆ ವೈರಿ ಅದ, ನಮ್ಮ ವಿಚಾರಗಳೇ ನಮಗೆ ವೈರಿ ಅದ. ಇನ್ನೊಬ್ಬರನ್ನು ವೈರಿ ಅಂತ ತಿಳ್ಕೊಳ್ಳೋದಲ್ಲ. ಅದಕ್ಕೆ ಮಿತ್ರ ಭಾವ ಅಂತ ಕರೀತಾರೆ, ಮೈತ್ರಿ ಭಾವ. ಭಕ್ತನಲ್ಲಿ ಏನಿರ್ತದಂದ್ರೆ ಮೈತ್ರಿ ಭಾವ ಇರ್ತದೆ, ಮಿತ್ರತ್ವ ಇರ್ತದೆ. ಇದು ಒಂದು ಎರಡನೇ ಲಕ್ಷಣ. ಆತ ಯಾರನ್ನೂ ಕೂಡ ವೈರಿ ಅಂತ ಭಾವಿಸುವುದನೇ ಇಲ್ಲ. ನಾವೇನೋ ಸುಮ್ಮನೆ ಒಂದು ಮಾಡುವಾಗ, ಕೆಲಸ ಮಾಡುವಾಗ ಹೆಚ್ಚ ಕಡಿಮೆ ಆಗಿರ್ತದೆ, ಅಷ್ಟಕ್ಕೆ ವೈರಿಗಳಂತ ಭಾವಿಸಬೇಕೇನೋ? ನಾವು ಏನು ಹುಟ್ಟುವಾಗನೂ ವೈರಿಗಳಾಗಿ ಹುಟ್ಟಿವೇನೋ? ಏನೋ ಭೂಮಿದೊಂದಿಷ್ಟು ಸಮಸ್ಯೆ ಬಂತು, ಹಣದಲ್ಲಿ ಸ್ವಲ್ಪ ಹೆಚ್ಚ ಕಡಿಮೆ ಆಯಿತು, ಅದನ್ನು ಬಗೆಹರಿಸಿಕೊಳ್ಳೋಣ. ಆದರೆ ಇಡೀ ಜೀವನದ ತುಂಬ ಇವರು ನಮ್ಮ ವೈರಿಗಳಂತ ಭಾವಿಸ್ತೀವಲ್ಲ, ಹೇಗೆ ಅದು ಮನುಷ್ಯನಿಗೆ ಸಮಾಧಾನ ಕೊಡುವುದು? ಆದ್ದರಿಂದ ಆತ ಯಾರನ್ನೂ ವೈರಿ ಅಂತ ಭಾವಿಸುವುದಿಲ್ಲ. ನೋಡ್ರಿ ಎಂಥ ಲಕ್ಷಣಗಳದಾವ. ನಾವು ಬರೀ ಇವು ಎಲ್ಲ ಹೊರಗೆ ಲಕ್ಷಣಗಳನ್ನು ನೋಡ್ತೀವಿ. ಅವನು ವಿಭೂತಿ ಹಚ್ಚಾನೋ ಇಲ್ಲೋ,
ಅವ ಗಂಧ ಹಚ್ಚಾನೋ ಇಲ್ಲೋ, ದೇವಸ್ಥಾನಕ್ಕೆ ಹೋಗ್ತಾನೋ ಇಲ್ಲೋ ಅಂತ ನಾವು ಹೊರಗೆ ಭಕ್ತನ ಲಕ್ಷಣನ ನೋಡ್ತೀವಿ. ಹೀಗಿವ ಆಚರಣೆಗಳಿರಬೇಕಲ್ಲ, ಆಚರಣೆಗಳಿರಬೇಕಲ್ಲ. ಎರಡನೇದು ಮೈತ್ರಿ, ಮೂರನೇದು ಕರುಣಾ. ಕರುಣಾ ಅಂದ್ರೆ ದಯ. ಆತನಲ್ಲಿ ದಯೆ ಇರ್ತದೆ, ಆತನಲ್ಲಿ ದಯಾ ಇರ್ತದೆ. ಆತ ಯಾರು ಕಷ್ಟದಾಗಿರ್ತಾರೆ ಅವ್ರನ್ನ ಕಂಡು ಸ್ವಲ್ಪ ಕನಿಕರ ಪಡ್ತಾನೆ, ಅವ್ರಿಗೊಂದಿಷ್ಟು ಸಹಾಯ ಮಾಡ್ತಾನೆ. ಆ ಗುಣಕ್ಕೆ ದಯಾಗುಣ ಅಂತ ಕರೀತಾರೆ. ಅದೊಂದು ಮನುಷ್ಯನಲ್ಲಿ ಇರ್ತದೆ. ಆತ ಕಟುಕನಾಗಿರುವುದಿಲ್ಲ, ಕಠೋರತೆ ಇರುವುದಿಲ್ಲ, ದಯಾ ಇರ್ತದೆ. ಬಸವಣ್ಣನವರು ಆ ದಯವೇ ಧರ್ಮ ಅಂತ ಕರೆದರು. ದಯವಿಲ್ಲದ ಧರ್ಮ ಅದೇ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು. ನಮ್ಮದು ಧರ್ಮ ಅದಂದ್ರೆ ಧರ್ಮದ ಮೂಲ ದಯ. ದಯೆ ಇಲ್ಲ, ಧರ್ಮ ಇಲ್ಲ. ನಾವು ಧರ್ಮವಂತರಾಗಬೇಕಾದ್ರೆ ಮೊದಲನೇದೇ ದಯ, ಕರುಣ. ಒಬ್ಬರು ಸಾಧುಗಳು ನದಿಯಲ್ಲಿ ಸ್ನಾನ ಮಾಡ್ತಿದ್ರು. ಅಲ್ಲಿ ಒಂದು ತೇಲ್ತಾ ಒಂದು ಚೋಳು ಬಂತು. ಅವರು ಅದು ಮುಳುಗ್ತದಂತ ತಿಳಿದು ಅದು ನನ್ನ ಕೈಯಿಂದ ಹೀಗೆ ತೆಗೆದು ದಂಡಿಗೆ ಬಿಡಬೇಕಂತ ಹಿಡಿದ್ರು. ಅದು ಇವ್ರ ಕೈಗೆ ಕಚ್ಚಿತು. ಮತ್ತೆ ಕೆಳಗಡೆ ಬಿಟ್ಟರು, ಮತ್ತೆ ಹಿಡಿದ್ರು, ಮತ್ತೆ ಕಚ್ಚಿತು, ಮತ್ತೆ ಕೆಳಗಡೆ ಬಿಟ್ಟರು. ಕೊನೆಗೆ ಅದನ್ನು ಹಿಡಿದು ತಂದು ದಂಡಿಗೆ ಬಿಟ್ಟರು. ಒಬ್ಬ ಮನುಷ್ಯ ಕೇಳಿದ, ಏನ್ರಿ ಇದು ಚೋಳ ನಿಮ್ಮ ಕೈಗೆ ಕಡಿತದ, ಮತ್ತು ನೀವು ಅದನ್ನು ಬದುಕ್ಸಕ್ಕೆ ಪ್ರಯತ್ನ ಮಾಡ್ತೀರಲ್ಲ ಅಂತಂದ. ಅವಾಗ ಇವರು ಸಾಧುಗಳು ಹೇಳಿದರು, ಅದು ಚೋಳ ಸಣ್ಣ ಜೀವಿ ಅದ, ಅದರ ಸ್ವಭಾವ ಕಚ್ಚುವುದದ, ತನ್ನ ರಕ್ಷಣೆಗಾಗಿ ಅದು ಕಚ್ಚುತ್ತದ. ಅಷ್ಟು ಸಣ್ಣ ಜೀವಿ ಇದ್ದರೂ ಸಹಿತ ತನ್ನ ಸ್ವಭಾವವನ್ನು ಅದು ಬಿಡ್ತಾ ಇಲ್ಲ, ಕಚ್ಚುವುದನ್ನು ಬಿಡ್ತಾ ಇಲ್ಲ. ಇನ್ನು ನಾವು ಮನುಷ್ಯರು, ನಮ್ಮ ಸ್ವಭಾವ ಕರುಣಾನೇ ನಮ್ಮ ಸ್ವಭಾವ, ಅದು ತನ್ನ ಸ್ವಭಾವವನ್ನು ಕಚ್ಚುವುದು ಬಿಡ್ತಾ ಇಲ್ಲ. ನಾಯಕ ನನ್ನ ಕರುಣಾ ಬಿಡಲಿ ಅಂತ ಅವನು ಸಾಧು. ಅವರಿಗೆ ಅದು ಅದರ ಸ್ವಭಾವ ಅದು ಕಚ್ಚುವುದು ಅದರ ಸ್ವಭಾವ, ಅದು ದಯೆ ತೋರುವುದು ನನ್ನ ಸ್ವಭಾವ, ಅದು ಅದರ ಸ್ವಭಾವ ಬಿಡ್ತಾ ಇಲ್ಲ. ಇನ್ನು ನನ್ನ ಸ್ವಭಾವ ನಾನೇ ಯಾಕೆ ಬಿಡಬೇಕು ಅಂತ ನೋಡ್ರಿ ಅವ್ರದ್ದು ಹೇಗದ ವಿಚಾರ. ಹಾಗ ಕರುಣಾ ಅಂತದಲ್ಲ, ಅದು ಕೊಡಬೇಕು ಮನುಷ್ಯನಿಗೆ. ಒಂದಿಷ್ಟು ಏನಾದರೂ ನಾವು ಕೊಡಬೇಕು. ನಾವು ಜನರಿಗೆ ಕೊಟ್ಟಿವಿ ಅಂದರೆ ಜನರು ಸಂತೋಷಿಗಳಾಗ್ತಾರೆ. ಏನಾದರೂ ಕೊಡೋಣ. ನಮ್ಮ ಹತ್ತಿರ ಹಣ್ಣಿತ್ತಂದ್ರೆ ಅನ್ನ ಕೊಡೋಣ, ನಮ್ಮ ಹತ್ತಿರ ವಿದ್ಯೆ ಇತ್ತಂದರೆ ವಿದ್ಯೆ ಕೊಡೋಣ. ನಮ್ಮ ಹತ್ತಿರ ಹಣ್ಣಿರಲಿಲ್ಲ, ನಮ್ಮ ಹತ್ತಿರ ವಿದ್ಯೆ ಇರಲಿಲ್ಲ, ಏನೂ ಇಲ್ಲ ಅಂತ ತಿಳ್ಕೊಳ್ಳೋಣ. ನಮ್ಮ ಹತ್ತಿರ ಪ್ರೇಮದ, ನಮ್ಮ ಹತ್ತಿರ ಕರುಣಾ ಅದ, ಆ ಪ್ರೇಮ ದಾನವನ್ನು ಮಾಡೋಣ. ಅನ್ನದಾನಕ್ಕಿಂತ ವಿದ್ಯಾದಾನಕ್ಕಿಂತ ಪ್ರೇಮದಾನ ಬಹಳ ಶ್ರೇಷ್ಠ ಅದ. ಯಾರ ಹತ್ತಿರ ಅನ್ನ ಅದ ಅವರು ಅನ್ನದಾನ ಮಾಡ್ತಾರೆ, ಯಾರ ಹತ್ತಿರ ವಿದ್ಯೆ ಅದ ಅವರು ವಿದ್ಯಾದಾನ ಮಾಡ್ತಾರೆ. ನಮ್ಮ ಹತ್ತಿರ ಪ್ರೇಮ ಅದ, ಪ್ರೇಮದಾನ ಮಾಡೋಣ. ನಮ್ಮ ಹತ್ತಿರ ಕರುಣಾ ಅದ, ಕರುಣೆಯನ್ನು ಧಾರೆಯಾಗಿ ಕೊಡೋಣ, ದಾನವಾಗಿ ಕೊಡೋಣ. ಅಂಥವರು ಸಂತರು, ಅವರು ಭಕ್ತರು ಆ ರೀತಿ ಹೋಗ್ತಾರೆ. ಅದು ಕರುಣ. ಎಲ್ಲ ಜೀವಿಗಳಲ್ಲಿ, ಎಲ್ಲ ಜನರಲ್ಲಿ ಕರುಣ. ನಾವು ಅಷ್ಟೇ ಈ ಜಗತ್ತಿನಾಗ ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ, ನಾವು ಎಲ್ಲರೂ ಇರಬೇಕಾಗ್ತದೆ. ಅದಕ್ಕೆ ಒಂದಿಷ್ಟು ಯಾರು ಸಣ್ಣವರದಾರ ಅವ್ರ ಮೇಲೂ ಕರುಣಾ ತೋರೋದು, ಅವ್ರ ಮೇಲೂ ಕರುಣಾ ತೋರೋದು. ಇದು ಮೂರನೇ ಲಕ್ಷಣ ಕರುಣಾ. ಇನ್ನು ನಾಲ್ಕನೇದು ನಿರ್ಮಮ ನಿರಹಂಕಾರ ಅಂತ ಎರಡೂ ಕೂಡೆ ಇಟ್ಟಾರ. ನಿರ್ಮಮ ನಿರಹಂಕಾರ. ನಿರ್ಮಮ ಅಂದ್ರೆ ನನ್ನದನ್ನೋದು ಇರಬಾರದು, ನಿರಹಂಕಾರ ಅಂದರೆ ನಾ ಅನ್ನೋದು ಇರಬಾರದು. ಇವೆರಡೂ ಇರಬಾರ್ದು. ನಾ ಅನ್ನೋದು ಇರಬಾರ್ದು, ನನ್ನದನ್ನೋದೂ ಇರಬಾರ್ದು. ಇವು ಎರಡೂ ಕೆಟ್ಟ ಗುಣಗಳದಾವಂತ ಹೇಳ್ತಾರೆ.
ಯಾವುದು ನಮ್ಮದು ಮತ್ತು ಬರೀ ನಾನೇ ನಾನೇ ಅಂತಂದೀವಿ ಅಂದರೆ ಸಮಸ್ಯೆ ಆಗ್ತದೆ, ಭಾಳ ಸಮಸ್ಯೆ ಆಗ್ತದೆ. ಈಗ ನಾವು ಇಷ್ಟು ಜನ ಎಲ್ಲರೂ ಕುಳ್ತೀವಲ್ಲ, ನಮ್ಮಲ್ಲಿ ಈಗ ಯಾರು ದೊಡ್ಡವರು? ಈಗ ನಾನೇ ಮ್ಯಾಲೆ ಕೂತಾನೆ, ಕುರ್ಚಿ ಮ್ಯಾಲೆ ಕೂತಾನೆ, ನಾನೇ ದೊಡ್ಡವಂತ ನಾ ತಿಳ್ಕೊಂಡೆ ಅಂತ ಇಟ್ಕೊಡ್ರಿ. ನೀವು ಮುಂದೆ ಯಾರೂ ಕೂಡಲಿಲ್ಲ ಅಂದ್ರೆ ನಾವೇ ಯಾವಾಗ ದೊಡ್ಡವಾಗೋದು? ಈಗ ಯಾಕೆ ನಾ ದೊಡ್ಡವಾಗೇನಿ? ನೀವು ಎಲ್ಲರೂ ಮುಂದೆ ಕುಳಿತರಿ, ನೀವು ಕೆಳಗೆ ಕುಳಿತು ನನ್ನ ಮ್ಯಾಲೆ ಕೂಡಿಸರಿ ಅಂತ ನಾ ದೊಡ್ಡವಾಗೇನಿ. ಆಗ ಮನುಷ್ಯ ಅವ ಒಬ್ಬನೇ ಆಗೋದಿಲ್ಲ ದೊಡ್ಡವ. ಕೆಳಗೆ ಕೂಡು ಅವ್ರದ್ದು ಎಷ್ಟು ದೊಡ್ಡ ಮನಸ್ಸು ನೋಡ್ರಿ. ಕೆಳಗೆ ಕೂಡವರೇ ಇರಲಿಲ್ಲ ಅಂದ್ರೆ ಕುರ್ಚಿ ಮೇಲೆ ಕೂತವ್ರು ಹೇಗೆ ದೊಡ್ಡವರು ಆಗ್ತಿದ್ರು? ಅಂದರೆ ಈಗ ಯಾರು ದೊಡ್ಡವರಾದರು? ಏನು ಕುರ್ಚಿ ಮೇಲೆ ಕೂತವ್ರು ದೊಡ್ಡವರು, ಏನು ಕೆಳಗೆ ಕೂತವರು? ಕೆಳಗೆ ಕೂತವರಿಂದ ಕುರ್ಚಿ ಮೇಲೆ ಕೂತವ್ರು ದೊಡ್ಡವರಾಗ್ಯಾರಂದ್ರೆ ಕೆಳಗೆ ಕೂತವರೇ ದೊಡ್ಡವರು ನಿಜವಾಗಲು. ಹಾಗೆ ಮನೆಯೊಳಗೂ ಹೆಂಗೆ ತಿಳ್ಕೋಬೇಕು? ತಾಯಿ ತಂದೆ ಮಕ್ಕಳು ಇಲ್ಲಿ ಯಾರೂ ದೊಡ್ಡವರಿಲ್ಲ, ನಾವೆಲ್ಲರೂ ಅನ್ಬೇಕು. ಇವ ಯಜಮಾನ ನಾನೇ ಭಾಳ ಅಂತಂದ್ರೆ ಆ ಹುಡುಗರು ಇರಬೇಕು ಹೋಗ್ನಿ ಅಂತಾರೆ. ಆ ಬಳಿಕ ಅವ್ರ ಹೆಂಡತಿ ಇದೆಲ್ಲ ನಂದೇ ಅದ ಅಂತ ಇವ ಹೆಂಡತಿಗಂದ ಅಂದ್ರೆ ಮತ್ತು ನಾವು ಹಗಲ ರಾತ್ರಿ ಮಾಡೋದು ಯಾರ್ದು? ಇದು ಯಾರ್ದು? ಅವ್ರಿಗೆ ನೀವು ಇದೆಲ್ಲ ನಿಂಬದ ರೀ, ಇದೆಲ್ಲ ನಿಂಬದ, ಇದೆಲ್ಲ ನಮ್ಮದಂದ್ರೆ ಏನು ಪ್ರಶ್ನೆ ಇಲ್ಲ, ಇದೆಲ್ಲ ನಂದೇ, ನಾನಾ ಭಾಳ ಬಹದ್ದೂರ ಅಂದೀವಿ ಅಂದರೆ ಸಮಸ್ಯೆ ಶುರು ಆಗ್ತದೆ, ಭಾಳ ಸಮಸ್ಯೆ ಶುರು ಆಗ್ತದೆ. ಅದಕ್ಕೆ ಒಬ್ಬ ಹಿಂದಿ ಕವಿ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ. ಒಂದು ಸಾಲಿನಲ್ಲಿ ಹೇಳ್ತಾನೆ, ಮನುಷ್ಯ ಶಿವ ಆಗುವುದು ಯಾವಾಗ ಅಂತ. ನೋಡು, ನೀನು ಶಿವ ಆಗಬೇಕಾದ್ರೆ ಭಾಳ ಏನು ಮಾಡಬೇಕಾಗಿಲ್ಲ. ಜುಖೇಂಗೆ ತೋ ಶಿವ್ ಬನೆಂಗೆ, ನ ಜುಖೇಂಗೆ ತೋ ಶವ್ ಬನೆಂಗೆ ಅಂತ. ನೀನು ಸ್ವಲ್ಪ ಬಾಗಿದೆ ಅಂದರೆ ಶಿವ ಆಗ್ತಿ, ಸೆಟದ ಕುತ್ತಿ ಅಂದರೆ ಹೆಣ ಆಗ್ತಿ ಅಂತ ಹೇಳ. ಬಾಗಿದವರು ಶಿವ ಇದ್ದಂಗೆ ಇರ್ತಾರೆ, ಸೆಟದ ಕೂತ ಯಾರು ಸೆಟದ ಕೂಡ್ತಾರೆ? ಹೆಣ ಸೆಟದ ಕೂಡ್ತದ. ಬಾಗಲಿಲ್ಲ ಅಂದ್ರೆ ತಿಳ್ಕೊಳ್ಬೇಕು ಇವು ಸೆಟದಾನ ಅಂತ, ಹೆಣ ಆಗ್ಯಾನ ಅಂತ. ಅದಕ್ಕೆ ಅವರು ಬಸವಣ್ಣವರು ಅಷ್ಟು ದೊಡ್ಡವರಿದ್ದರು. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಹೇಳಿದರು. ಅವರು ದೇವರಿಗೆ ಕೇಳ್ಕೊಂಡ್ರು, ನನ್ನನ್ನು ನೀನು ಹೆಂಗಿಡು ಅಂದರೆ ನನ್ನ ತಲೆ ಯಾವಾಗಲೂ ಬಾಗಿದಿರಲಿ, ನನ್ನ ಕೈಗಳು ಮುಗಿದಿರಬೇಕು. ನೋಡ್ರಿ ಅವ್ರು ಹೇಗೆ ಹೇಳ್ತಾರೆ, ನಾವು ಬರೀ ಆಶೀರ್ವಾದ ಮಾಡೋರು ಅಷ್ಟೇ ದೊಡ್ಡವ್ರು ಅಂತ ತಿಳ್ಕೊಂಡೇವೆ. ಇರಲಿ, ಆದರೆ ಕೈಗಳನ್ನು ಜೋಡಿಸ್ಬೇಕು, ಕೈಗಳನ್ನು ಮುಗಿಯುವವ ದೊಡ್ಡವ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತ. ನನ್ನಷ್ಟು ಸಣ್ಣವರೇ ಯಾರಿಲ್ಲ, ಎಲ್ಲ ಶಿವಭಕ್ತರಿಗಿಂತ ದೊಡ್ಡವರೇ ಯಾರಿಲ್ಲ. ನೀವು ಮನ್ಯಾಗ ಹೋಗಿ ಅನ್ಬೇಕ್ರ, ನಾನೇ ಎಲ್ಲರಿಗಿಂತ ಸಣ್ಣವ, ಇರೋರು ಎಲ್ಲರೂ ದೊಡ್ಡವ್ರು ಅಂದ್ರೆ ಯಾವುದೂ ಸಮಸ್ಯೆ ಬರಂಗಿಲ್ಲ. ನಾವೊಬ್ಬನೇ ದೊಡ್ಡವ, ಉಳ್ದಕ್ಕೇನೂ ತಿಳಿಯಂಗಿಲ್ಲ ಅಂದ್ರೆ ಇದ್ರ ತಲೆ ಸರಿ ಇಲ್ಲ ತಾರ. ಅವ್ರು ಅದಕ್ಕೆ ಬಸವಣ್ಣವರು ಎಲ್ಲರನ್ನ ಯಾಕೆ ಗೆದ್ದರು ಅಂದರೆ ಇದಕ್ಕಾಗೇ ಗೆದ್ದರು. ಅವರು ಎನಗಿಂತ ಕಿರಿಯರಿಲ್ಲ, ನನ್ನಷ್ಟು ಸಣ್ಣವರೇ ಯಾರಿಲ್ಲಪ್ಪ, ನಿಮಗಿಂತ ದೊಡ್ಡವರೇ ಯಾರಿಲ್ಲ ಅಂತಂದರು. ಅಷ್ಟೆಲ್ಲ ಇದ್ದರೂ ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿಗಳದಾರ, ಅಂಥವರಲ್ಲಿನೂ ಎಂಥ ವಿನೀತ ಭಾವ ಅದ, ಅಹಂಕಾರ ಒಂದು ಸ್ವಲ್ಪ ಇಲ್ಲ, ಮತ್ತು ನನ್ನದು ಅನ್ನೋದೂ ಸ್ವಲ್ಪ ಇಲ್ಲ ಅಂತ ಎಲ್ಲರೂ ಶರಣರಾದರು ಅವ್ರಿಗೆ. ಆದ್ದರಿಂದ ಭಕ್ತನಲ್ಲಿ ನಿರ್ಮಮ ನಿರಹಂಕಾರ, ಎಲ್ಲನೂ ದೇವರು ನಡೆಸುವಾಗ ನಮ್ಮದೇನಿರ್ತದೆ ಶಕ್ತಿ. ಅದಕ್ಕಾಗಿ ನಾವು ಸ್ವಲ್ಪ ಇವು ಎರಡನ್ನು ದೂರ ಇಡಬೇಕು. ನಿರ್ಮಮ ನಿರಹಂಕಾರ ಇದು 4ನೇದು. 5ನೇದು ಮುಂದೆ ಇದ್ದು, 5ನೇದು ಸಮ ಯಾವುದರಲ್ಲಿ ಅಂದರೆ
ಸುಖ ದುಃಖದಲ್ಲಿ ಸಮಾನಾಗಿ ಇರಬೇಕು ಅಂತ. ಸುಖ ದುಃಖೇ ಸಮೇ ಕೃತ್ವ. ಸುಖ ಬಂದರೂ ಸಮಾಧಾನವಾಗಿರಬೇಕು, ದುಃಖ ಬಂದರೂ ಸಮಾಧಾನವಾಗಿರಬೇಕು. ಯಾರೇ ಕೆಲವು ಸಲ ಹೊಗಳ್ತಾರೆ, ಕೆಲವು ಸಲ ಬೈತಾರೆ. ಹೊಗಳಿದಾಗೂ ಮುಗುಳು ನಗ್ತಾ ಇರಬೇಕು, ಬೈದಾಗೂ ಮುಗುಳು ನಗ್ತಾ ಇರಬೇಕು. ಸುಖ ದುಃಖ ಇವಂತೂ ಬರುವೇ ಅಲ್ಲ. ಎಲ್ಲರೂ ನಮ್ಮನ್ನು ಎಲ್ಲ ಸಮಯದಾಗ ಹೊಗಳ್ತಾರೆ ಏನು? ಅಲ್ಲಿ ಕಲ್ಯಾಣದಾಗ ಬಸವಣ್ಣವ್ರ ಕಾಲಕ್ಕೆ ಯಾರೂ ಕಡೆನೂ ಹೊಗಳಿಸ್ಕೊಳ್ತಿರ್ಲಿಲ್ಲಂತ, ರೊಕ್ಕ ಕೊಟ್ಟು ಬೈಸ್ಕೊಳ್ತಿದ್ರಂತ. ಬೈಯವ್ರಿಗೆ ಹೋಗಿ ರೊಕ್ಕ ಕೊಡ್ತಿದ್ರಂತ. ನೀವು ಭಾಳ ಚಂದ ಬೈತೀರಿ, ಬೈರಿ ನಮ್ಮನ್ನಂತ. ನೋಡ್ರಿ ಅವ್ರು ಹೆಂಗಿರ್ಬೇಕು. ಬಸವಣ್ಣವರೇ ಹೇಳಿದರು, ಹೊಗಳಿ ಹೊಗಳಿಯನ್ನ ಹೊನ್ನ ಶೂಲಕ್ಕೇರಿಸಿದ್ರಿ ನೀವು ಅಂತ. ಹೊನ್ನ ಶೂಲ ಹೊನ್ನಿಂದಾದರೂ ಬಂಗಾರದಾದರೂ ಅದು ಶೂಲೇ. ನಾವು ಬಂಗಾರದ ಖಡ್ಗದಿಂದ ಹೊಡ್ಕೋತೀವಿ ಅಂದರೂ ಅದು ಹೊಡ್ಕೊಂಡಂಗೇನೆ, ಗಾಯ ಆಗುವುದೇನೆ. ನಾವು ಬಂಗಾರದ ಸರಪಳಿಯಿಂದ ನೇಣು ಹಾಕೊಳ್ತೀವಿ ಅಂದ್ರೂ ಸಾಯ್ತಾನ ಮನುಷ್ಯ. ಬಂಗಾರದ ಸರಪಣಿ ಆದ್ರೂ ಅದು ತೊಂದರೆ ಕೊಡ್ತದೆ, ಹಗ್ಗದ ಸರಪಳಿನೂ ಹಗ್ಗನೂ ತೊಂದರೆ ಕೊಡ್ತದೆ. ಆದ್ದರಿಂದ ಈ ಸುಖ ದುಃಖ ಬರ್ತಾವಲ್ಲ, ಇವುಗಳನ್ನು ಸಮಾನಾಗಿಡಬೇಕು. ಭಾಳ ಅವಕ್ಕೆ ಅಷ್ಟು ಮಹತ್ವ ಕೊಡಬಾರ್ದು. ಅಷ್ಟೇ ಸ್ವಲ್ಪ ಹೊಗಳಿದಾಗ ಸಂತೋಷ ಅನ್ನಿಸ್ಬೇಕು, ಮತ್ತು ಮರುಕ್ಷಣದಲ್ಲಿ ಇದೇನು ಖಾಯಮಲ್ಲಪ್ಪ ಅಂತ ಅನ್ಬೇಕು. ಮತ್ತು ಯಾರೇ ಒಂದಿಷ್ಟು ಬೈದಾಗ ನೀ ಸುಮಾರದದಿ ಅಂತಂತಾರೆ ಅವರು, ನೀ ಕೆಟ್ಟವದದಿ ಅಂತಂತಾರೆ. ಆಯ್ತುಪ್ಪ, ನೀ ತಿಳ್ಕೊಂಡದಿ, ಹಾಗೇ ಇಟ್ಕೋ, ನಾ ಹೇಗದನಿ ನನಗೆ ಗೊತ್ತೈತಿ ಅಂತ ಅನ್ಬೇಕು. ಈ ನಾವು ಬೈತಾನ ಬಾ ಅಂತ ಹೇಳಿ ನಾವು ಸಿದ್ಧಪಡಿಸಾಕ ಕೋರ್ಟಿಗೆ ಹೋದ್ವಿ ಅಂದ್ರೆ, ಅವ ನಮಗೆ ಸುಮಾರದಾನ ಅಂತಾನಂತ ಇವ್ ಕೋರ್ಟಿಗೆ ಹೋದ. ಕೋರ್ಟ್ದಾಗ ನಿರ್ಣಯ ಆಯ್ತು ನೀ ಸುಮಾರಿಲ್ಲ ಅಂತ ಸಿದ್ಧ ಆಯಿತು. ಊರಾಗ ಬಂದು ಕೇಳಿದ್ರು, ಏನು ನಿರ್ಣಯ ಆಯ್ತಪ್ಪ ಅಂತ ಕೇಳಿದ್ರು. ಆಯ್ತಲ್ರಿ, ನಾ ಸುಮಾರಿಲ್ಲ ಅನ್ನೋದೇ ನಿರ್ಣಯ ಆಗೈತಿ ಅಂತ. ಮತ್ತು ಅದು ಮುಂದೆ ಬಂತೇ ಅಲ್ಲ, ಸುಮಾರಿಲ್ಲ ಅನ್ನೋದು ಬಂತೇ, ಅದನ್ನು ಬಿಡ್ಬೇಕಂತ ಮಾಡಿದ್ದೀವ. ಅದು ಕೊನೆಯತನ ಬಿಡುವುದನೇ ಆಗಲಿಲ್ಲ. ಆದ್ದರಿಂದ ಅದನ್ನು ನಾವು ಸಿದ್ಧ ಮಾಡೋಕ್ಕಾಗೋದಿಲ್ಲ. ಸುಖ ದುಃಖದಲ್ಲಿ ಸಮಾನಾಗಿರಬೇಕು. ಎಷ್ಟು ಒಂದೊಂದು ಸಲ ಸಂತೋಷ ಇರ್ತದೆ ನೋಡ್ರಿ. ಮದುವೆ ಆಗಾಗ ಮನುಷ್ಯನಿಗೆ ಎಷ್ಟು ಸಂತೋಷ ಇರ್ತದೆ. ಎಲ್ಲರೂ ಬಂದಿರ್ತಾರೆ, ಅವನದೇ ಎಲ್ಲರೂ ಫೋಟೋ ತೆಗ್ಯವರು, ಅವನದೇ ಎಲ್ಲ ಜೈ ಜೈಕಾರ, ಭಾರಿ ಕೊಂಡಾಡ್ತಾರೆ. ಎಲ್ಲರೂ ಅಕ್ಕಿ ಕಾಳು ಹಾಕಿ ಮನೆಗೆ ಹೋದ ಬಳಿಕ ಮರುದಿವ್ಸ ಅದರದ್ದು ಮದುವೆ ಖರ್ಚು ನೋಡ್ತಾನಲ್ಲ, ಗಾಬರಿ ಆಗ್ತಾನೆ. ಅವಾಗ ಮರುದಿವ್ಸ ಮದುವೆ ಆಗಾಗ ಅಕ್ಕಿ ಕಾಳು ಆಗಾಗ ಸಂತೋಷ, ಲೆಕ್ಕ ನೋಡಿದಾಗ ದುಃಖ ಶುರು. ಇನ್ನು ಅದನ್ನೆಲ್ಲ ಮುಟ್ಟಿಸ್ಬೇಕಲ್ಪ ಅಂತ ಚಿಂತೆ. ಹಾಗೆ ಜೀವನದಲ್ಲಿ ಸುಖ ದುಃಖ ಇವೆಲ್ಲರಿಗೂ ಇದ್ದೇ ಇರ್ತಾವೆ. ಹಗಲ ರಾತ್ರಿ ಇದ್ದಂಗಿವು. ಅವುಗಳ ಮಧ್ಯದಲ್ಲಿ ಇವು ಭಕ್ತ ಸಮಾನಾಗಿರ್ತಾನೆ, ಬಹಳ ತಾಪ ಮಾಡ್ಕೊಳ್ಳೋದಿಲ್ಲ. ಆನಂತರ ಇನ್ನು ಈ ಶ್ಲೋಕದಲ್ಲಿ ಕೊನೆಯ ಲಕ್ಷಣ ಕ್ಷಮಿ. ಕ್ಷಮಿ ಅಂತ ಕ್ಷಮಿಸುವುದು. ಕ್ಷಮಾ ಗುಣ ಇರ್ತದೆ ಆತನಲ್ಲಿ. ಯಾರೇ ತಪ್ಪು ಮಾಡಿದಂದ್ರೆ ತಪ್ಪನ್ನು ಮನ್ನಿಸುವ ಗುಣ ಇರ್ತದೆ. ಏನೋಪ್ಪ ತಪ್ಪಂತೂ ಎಲ್ಲರಿಂದ ಆಗ್ಯಾವ, ಹಾಗೆ ನಮ್ಮಿಂದನೂ ಆಗ್ಯಾವ, ಅವರಿಂದನೂ ಆಗ್ಯಾವ, ಕ್ಷಮಿಸುನು ಅಂಥೇಳಿ ಕ್ಷಮಾ ಗುಣಿ ಇರ್ತದೆ. ಇದು ಕೊನೆಯ ಲಕ್ಷಣ ನೋಡ್ರಿ ಹೇಗದ. ಕ್ಷಮಿ ಅಂತ ಇಟ್ಟಾರ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಕೊನೆಯದು ಕ್ಷಮಿ. ಅದು ಕ್ಷಮಾ ಗುಣ ಇರ್ತದೆ. ಯಾರು ತಪ್ಪು ಮಾಡಿಲ್ಲ. ಅಪ್ಪುಗಳು ಒಂದು ಕತೆ ಹೇಳ್ತಿದ್ರು. ಒಂದು ಊರಿನಾಗ ಒಬ್ಬ ಹೆಣ್ಮಗಳಿದ್ದಳಂತ. ಆಕೆ ತಪ್ಪು ಕೆಲಸ ಮಾಡಿದ್ದಳು. ಊರಾಗಿನ ಹುಡುಗರೆಲ್ಲ ಕೆಟ್ಟಿದ್ರಂತ. ಅಲ್ಲಿ ಎಲ್ಲರೂ ಕೂಡಿ ನಿರ್ಣಯ ಮಾಡೋರಿದ್ದರು. ಊರ ಮಧ್ಯದಾಗ ಆ ಹೆಣ್ಣು ಮಗಳನ್ನು ತಂದು ನಿಲ್ಲಿಸಿದರು. ಎಲ್ಲರೂ ನ್ಯಾಯ ಹೇಳೋರು ಬಂದರು.
ಏನು ಮಾಡ್ಯಾಳ ಈಕಿ ಹೆಣ್ಮಗಳು, ನಮ್ಮ ಊರಾಗಿನ ಹುಡುಗರನ್ನೆಲ್ಲ ಕೆಡಿಸ್ಯಾಳ, ಅದಕ್ಕೆ ಏನು ಶಿಕ್ಷೆ ಕೊಡಬೇಕು, ಈಕಿಗೆ ಎಲ್ಲರೂ ಇಲ್ಲೇ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ನ್ಯಾಯ ಹೇಳೋರು ನಿರ್ಣಯ ಕೊಟ್ಟರು. ಅವಾಗ ಇಂಥ ಒಬ್ಬ ಭಕ್ತನಂತ ಒಬ್ಬ ಸಂತ ಅಲ್ಲಿ ಇದ್ದ. ಅವನು ಆಯ್ತ್ರಪ್ಪ, ನಂದೊಂದು ನಿಮಗೆ ವಿನಂತಿ ಅದ, ಆಕೆ ಹೆಣ್ಮಗಳು ತಪ್ಪು ಮಾಡ್ಯಾಳ, ನೀವು ಯಾರೂ ತಪ್ಪು ಮಾಡಿಲ್ಲ. ನಂದೊಂದು ವಿನಂತಿ ಏನು ಅಂದರೆ, ಆ ಹೆಣ್ಮಗಳಿಗೆ ಕಲ್ಲು ಹೊಡೆದು ಈಗ ಸಾಯಿಸೋದಲ್ಲ, ಮೊದಲು ಇಂಥವ್ರ ಕಲ್ಲು ಹೊಡಿಬೇಕು, ಯಾರು ತಮ್ಮ ಜೀವನದಾಗ ಎಂದೂ ತಪ್ಪ ಮಾಡಿಲ್ಲ ಅವ್ರ ಕಲ್ಲು ಹೊಡಿಬೇಕು. ಆವಾಗ ಇವರೆಲ್ಲ ಜನ ನೋಡಿದರು, ನ್ಯಾಯ ಹೇಳುವವರದಾರ, ಅವರೆಲ್ಲರಿಗೆ ನ್ಯಾಯ ಕೊಟ್ಟಾರ, ಬಹುಶಃ ಅವ್ರು ತಪ್ಪು ಮಾಡಲಿಕ್ಕಿಲ್ಲ, ಅವರು ಹೊಡಿತಿರ್ಬೇಕಂತ ನೋಡಿದರು, ಅವರು ಹೊಡಿಲಿಲ್ಲ. ಅವ್ರ ಜೀವನದಾಗೂ ಅನೇಕ ಸಲ ತಪ್ಪುಗಳಾಗ್ಯಾವ. ಎಲ್ಲರೂ ಏನು ಕಲ್ಲು ಹಿಡಿದಿದ್ರು ಕಲ್ಲು ಅಲ್ಲೇ ಬಿಟ್ಟರು, ಯಾರೂ ಕಲ್ಲು ಹೊಡಿಯಲೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಯಾರ ಜೀವನದಾಗ ತಪ್ಪಾಗಿಲ್ಲ, ಯಾರ ಜೀವನದಾಗ ಎಡವಿಲ್ಲ. ನಾವಿನ್ನು ಎಲ್ಲ ತಪ್ಪುಗಳನ್ನು ಲೆಕ್ಕ ಹಾಕುವಂತ ಹೋದೆವು ಅಂದರೆ ಜೀವನ ನಡೀತದೇನು? ಮುಂಜಾನೆಯಿಂದ ಸಾಯಂಕಾಲ ತನಕ ನೀ ಎಷ್ಟು ತಪ್ಪು ಮಾಡಿದೆ ಅಂತ ನಾವು ಲೆಕ್ಕ ಮಾಡೋದು, ಮುಂಜಾನೆಯಿಂದ ಸಾಯಂಕಾಲ ತನಕ ನಾ ಎಷ್ಟು ತಪ್ಪು ಮಾಡಿನಿ ನೀವು ಲೆಕ್ಕ ಹಾಕೋದು. ಇದರಿಂದ ಜೀವನ ನಡೀತದ. ಏನೋ ಸಣ್ಣ ಪುಟ್ಟು ತಪ್ಪುಗಳಾಗಿರ್ತಾವ, ಅವುಗಳನ್ನು ಅಷ್ಟಕ್ಕೆ ಮರೆತು ಬಿಡೋದು. ಏನೋ ಭಾಳ ದೊಡ್ಡ ತಪ್ಪಾಗಿತ್ತು ಅಂದರೆ ಅದಕ್ಕೆ ಶಿಕ್ಷೆ ಇರ್ತದೆ, ಅದನ್ನು ಅನುಭವಿಸಬೇಕಾಗ್ತದೆ, ಅದನ್ನು ಮಾಡೋಣ. ಆದರೆ ಪ್ರತಿಯೊಂದು ಹೆಜ್ಜೆಗೂ ನಾವು ನೋಡ್ಕೋಂತ ಹೋಗೋದಲ್ಲ. ಆದ್ದರಿಂದ ಭಕ್ತ ಅಂತಾನೆ ಕ್ಷಮ ಇರಲಿಪ್ಪ ಅಂತ ಏನು ಅವನಲ್ಲಿ ಬರ್ತದೆ, ಅವನಿಗೆ ಕ್ಷಮ, ಅವನಿಗೆ ಕ್ಷಮಾ ಗುಣ ಇರ್ತದೆ. ಒಬ್ಬರು ಶರಣರಲ್ಲಿ ಒಬ್ಬ ಹೆಣ್ಮಗಳು ಆಗಿ ಹೋದಳು. ಆಕೆ ಹೆಸರು ಭೂಂತಾದೇವಿ ಅಂತ ಹೆಸರು. ಆಕೆ ಊರಿನಲ್ಲಿ ಏನು ಕೆಲಸ ಮಾಡ್ತಿದ್ದಳು ಅಂದರೆ ಗೊಗ್ಗೆವ, ಭೂಂತಾದೇವಿ ಅಲ್ಲ ಗೊಗ್ಗೆವ ಆಕೆ ಹೆಸರು. ಊರಿನಲ್ಲಿ ಏನು ಕೆಲಸ ಮಾಡ್ತಿದ್ದಳು ಅಂದರೆ ಧೂಪ ಹಾಕೋ ಕೆಲಸ ಮಾಡ್ತಿದ್ದಳು. ಊರಾಗ ಬೆಳಗ್ಗೆ ಎದ್ದ ತಕ್ಷಣ ಧೂಪ ಹಾಕುವಳು, ಎಲ್ಲ ಊರು ತುಂಬ ಸುವಾಸನೆ ಹರಿಯುವುದು. ಧೂಪ ಹಾಕುವಂಥ ಕೆಲಸ ಮಾಡಿದ್ರು ಸಹಿತ ಊರಾಗ ಕೆಲವರು ಬೈಯವ್ರು ಇರ್ತಿದ್ರು. ನೋಡಿ ಕೆಲಸ ಇಲ್ಲ, ತಿರುಗಾಡ್ತಾಳೆ ಊರಾಗ ಅಂತನವರು. ಆಕೆಗೆ ತಾಪಾಗೋದು. ಇನ್ನು ಹೆಂಗೆ ಕೆಲವರು ಹೊಗಳವರು ನೋಡಿ, ಅಷ್ಟು ನಸಿಕಿನಾಗಿ ಎದ್ದು ಊರು ತುಂಬ ಧೂಪ ಹಾಕಿ ಊರನ್ನೆಲ್ಲ ಸುಗಂಧಿತಗೊಳಿಸ್ತಾಳೆ. ಎಂಥ ಹೆಣ್ಮಗಳು ಅಂತ ಅನ್ನೋರು ಅದ್ರು. ಆಕೆಗೆ ಕೆಲಸ ಇಲ್ಲ, ಮಣಿಮಾರಿಲ್ಲ, ಅದಕ್ಕೆ ತಿರುಗಾಡ್ತಾಳಂತ ಅನ್ನೋರು ಇದ್ದರು. ಆಕೆ ಕೇಳಿದ್ರು, ಒಬ್ಬ ಶರಣರಿಗೆ ಕೇಳಿದ್ರು, ಹಿಂಗಂತಾರ ಜನ ಏನು ಮಾಡೋದು ಅಂತ. ಅವ್ರು ಹೇಳಿದ್ರು, ನೋಡು ನೀನು ಏನು ಮಾಡು ಅಂದರೆ ಒಂದು ಕೊರಳಾಗ ಒಂದು ಹಿಂಗೊಂದು ಬಟ್ಟೆ ಹಾಕೋ, ನಿನಗೆ ಯಾರು ಹೊಗಳ್ತಾರ ಈ ಕಡೆ ಒಂದು ಗಂಟು ಹಾಕು, ಯಾರೇ ಬೈದ್ರಂದ್ರೆ ಈ ಕಡೆ ಒಂದು ಗಂಟು ಹಾಕು. ಹೀಗೆ ಊರಾಗ ತಿರುಗಾಡಿ ಬರೋದು, ಬಂದ ನಂತರ ಎರಡೂ ಕಡೆ ನೋಡುವುದು, ಮತ್ತು ಗಂಟೆಲ್ಲ ಬಿಚ್ಚಿ ಬಿಡೋದು. ಹೀಗಾಕಿ ಹೊರಟ್ಲು. ಯಾರ್ಯಾರು ಹೊಗಳಿದ್ರಂದ್ರೆ ಈ ಕಡೆ ಒಂದು ಹಾಕೋಳು, ಬೈದ್ರಂದ್ರೆ ಈ ಕಡೆ ಹಾಕೋಳು. ಕೊನೆಗೆ ಊರೆಲ್ಲ ತಿರುಗಾಡಿ ಬಂದಳು. ಅವು ಎರಡೂ ಸಮಾನೇ ಆಗಿದ್ದು ಅಂತ. ಬೈಯವರು ಅಷ್ಟು ಜನ ಇದ್ರೆ, ಹೊಗಳವರು ಅಷ್ಟು ಜನ ಇದ್ರಂತ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂದ್ರೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೌ ಜಯಾ ಜಯೌ. ಇವತ್ತು ಹೊಗಳಿಕೆ, ನಾಳೆ ತೆಗಳಿಕೆ. 12 ತಾಸು ಹಗಲ, 12 ತಾಸು ರಾತ್ರಿ, 12 ತಾಸು ಸುಖ, 12 ತಾಸು ಕಷ್ಟ. ಇವುಗಳ ಮಧ್ಯದಲ್ಲೇ ನಾವು ನಿಶ್ಚಿಂತವಾಗಿರಬೇಕು. ಅದು ಸಮ ಮತ್ತು ಕ್ಷಮಿ. ಹಾಗೆ ಭಕ್ತಿರ್ತಾನು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ. ನೋಡ್ರಿ ಎಷ್ಟು ಚಂದ. ಇವುಗಳಲ್ಲಿ ನಮಗೆ ಯಾವರೇ ನೆನಪುಳಿದು ಅಂದರೆ ನೆನಪಿಟ್ಕೊಳ್ಳೋದು.
ಎಲ್ಲರಿಗೂ ನೆನಪಿದ್ದದ್ದು ಇರ್ತಾವೆ, ಏನು ಹೊಸವಲ್ಲ. ನಮ್ಮ ನಿಜವಾದ ರೈತರಂದ್ರೇ ಅವರು ಋಷಿಗಳ ಜೀವನ ಸಾಗಿಸುವವರು. ಋಷಿಗಳ ಬದುಕನ್ನು ನಾವು ಎಲ್ಲಿ ಕಾಣುವುದು ಅಂದರೆ ಹಳ್ಳಿಯ ಜನರಲ್ಲಿ ಋಷಿಗಳ ಬದುಕನ್ನು ಕಾಣುವುದು. ನೋಡ್ರಿ, ಇಷ್ಟ ಬೆಳಿಗ್ಗೆ ಎಲ್ಲರೂ ಮನೆಯಲ್ಲಿ ಕೆಲಸ ಬಿಟ್ಟು ಎಲ್ಲಿಂದಲೂ ದೂರದಿಂದ ಎದ್ದು ಬರಬೇಕಲ್ಲ. ಇಲ್ಲೇನು ಯಾರು ದೊಡ್ಡ ಸಂಗೀತಗಾರ ಅದಾರ ಹಾಡ ಹಾಡೋರ? ಏನಿಲ್ಲೇನು ಯಾರು ಚಮತ್ಕಾರ ಮಾಡೋರು ಅದಾರ? ಏನಿಲ್ಲ. ಏನಿಲ್ಲ, ನೀವು ಒಂದು 1000 ರೂಪಾಯಿ ತೋರಿ ಅದನ್ನು ಡಬಲ್ ಮಾಡಿ ಕೊಡೋರದಾರಂತ. ಯಾರಾದಾರ ಡಬಲ್ ಮಾಡಿ ಕೊಡೋರದಾರ ಇಲ್ಲಿ? ಏನಿಲ್ಲ. ಅದು ಅಡವ್ಯಾಗ ಬರಬೇಕು. ಅಲ್ಲಿದಂತೂ ನಮ್ಮದು ದಾರಿ ಹೆಂಗದಾವಂದ್ರೆ ಈಶಾಡ್ಕೊತ ಬರಬೇಕು. ದಾರಿ ದಾಟಬೇಕಾದ್ರೆ ಮಳೆ ಆಯ್ತಂದ್ರೆ ಗಾಡಿಗಳು ಬರೋದಿಲ್ಲ, ಈಶಾಡ್ಕೊತ ಬರಬೇಕು. ಅಂಥ ದೂರದ ದಾರಿಯಲ್ಲಿ ಬೆಳಿಗ್ಗೆ ಬಂದು ತಾವೆಲ್ಲ ಕೂಡ್ತಿರಲ್ಲ ಪ್ರಸನ್ನರಾಗಿ, ನೀವೇ ಎಲ್ಲರೂ ಶರಣರು, ನೀವೇ ಎಲ್ಲರೂ ಸಂತರು. ಅಪ್ಪಗಳು ಹೇಳ್ತಿದ್ರು, ಪವಾಡ ಮಾಡೋರು ಎಲ್ಲೋ ಇರ್ತಾರಂತಲ್ಲ, ರೈತನೇ ಪವಾಡ ಪುರುಷ. ಅವನಿಗೆ ನೀವು ಒಂದು ಬೀಜ ಕೊಡ್ರಿ, ಮಾವಿನ ಬೀಜ ಕೊಡ್ರಿ, ಅವ ಒಂದು 5-6 ವರ್ಷದಾಗ ಮಾವಿನ ಹಣ್ಣು ತಯಾರು ಮಾಡಿ ಕೊಡ್ತಾನ. ನೀವು ಅವನಿಗೆ ದ್ರಾಕ್ಷಿ ಸಸಿ ಕೊಡ್ರಿ, ಅದರಿಂದ ದ್ರಾಕ್ಷಿಯ ಹಣ್ಣು ತಯಾರು ಮಾಡಿ ಕೊಡ್ತಾನ. ದಾಳಂಬಿಯ ಸಸಿ ಕೊಡ್ರಿ, ದಾಳಂಬಿಯ ಹಣ್ಣು ತಯಾರು ಮಾಡಿ ಕೊಡ್ತಾನ. ಮಣ್ಣಿನಿಂದನೇ ಹಣ್ಣು ತಯಾರು ಮಾಡ್ತಾನ, ಮಣ್ಣಿನಿಂದನೇ ರಸ ತಯಾರು ಮಾಡ್ತಾನ. ಅವ ಪವಾಡ ಪುರುಷ ಅಲ್ಲ ಏನು? ರೈತ. ನಮಗೆ ನೀವು ಕೊಟ್ರಿ ಅಂದ್ರೆ, ಒಂದು ಮಣ್ಣು ಕೊಟ್ರಿ ಅಂದ್ರೆ ಹೂವು ಮಾಡಿ ಕೊಡ್ರಿ ಅಂತಂದ್ರೆ ನಮಗೆ ಹೂವು ಮಾಡಿ ಕೊಡೋಕ್ಕಾಗೋದಿಲ್ಲ. ಆದರೆ ನಿಮಗೆ ಒಂದು 4 ಬೀಜ ಕೊಟ್ಟು ನೋಡ್ರಿ, ಇದನ್ನೊಂದು 15 ದಿವಸ ಬಿಟ್ಟು ಒಂದು ಹೂವು ತರಬೇಕು ನೋಡ್ರಿ ಅಂದ್ರೆ ಹೂವು ತಂದು ಕೊಡ್ತೀರಿ. ಇದು ಹೆಂಗಿರ್ಬೇಕು ಪವಾಡ? ಇದು ರೈತರು ಮಾಡುವಂಥ ಕೆಲಸ. ಅಂಥ ಒಕ್ಕಲಿಗರು, ಕೃಷಿಕರು, ರೈತರು ಅವರೊಂದಿಷ್ಟು ಆಧ್ಯಾತ್ಮಿಕ ಜೀವನವನ್ನು ಸಾಗಿಸ್ತಂದ್ರೆ ಅವರ ಜೀವನ ಅದ್ಭುತ ಆಗ್ತದೆ, ಬಹಳ ಭವ್ಯ ಆಗ್ತದೆ. ಅದನ್ನು ತಾವೆಲ್ಲ ಮಾಡ್ತಾಯಿದ್ದೀರಿ. ಇನ್ನೊಂದು 6 ದಿವಸ ನೀವೆಲ್ಲರೂ ಬನ್ನಿ. ರವಿವಾರ ದಿವಸ ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.